ಶತಮಾನದ ಶಾಲೆ ಎಂಬ ಹೆಗ್ಗಳಿಕೆ ಹೊಂದಿ ಬಳಕೆಗೆ ಯೋಗ್ಯದ ಸ್ಥಿತಿ ಇಲ್ಲದಿದ್ದಂದ ಕೆಡವಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಯಿತು. ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಂ ಉದಯ, ಬಹಳ ಸಂತೋಷವಾಗಿ ಶಾಲೆ ಉದ್ಘಾಟನೆ ಮಾಡಿದ್ದೇನೆ. ಅದರಲ್ಲೂ ಮಕ್ಕಳ ಮೊಗದಲ್ಲಿ ಸಂತೋಷ ನೋಡಿ ಸಂತೋಷ ಕೊಟ್ಟಿದೆ. ಖಾಸಗಿ ಶಾಲೆ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಸರ್ಕಾರಿ ಶಾಲೆಗಳನ್ನು ಉಳಿಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಹಾಗೂ ನಮ್ಮ ಟ್ರಸ್ಟ್ ಮುಖಾಂತರ ನಿಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ನೆರವು ನೀಡುವ ಭರವಸೆ ನೀಡಿದರು. ಮಕ್ಕಳು ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಒತ್ತಡದ ಸಮಯ ಉಳಿತಾಯವಾಗುತ್ತದೆ. ನೀರಿನ ಕೊರತೆ. ಕೆಲವೇ ದಿನಗಳಲ್ಲಿ ಬನ್ನಹಳ್ಳಿ ಏತ ನೀರಾವರಿ ಪೂರ್ಣಗೊಂಡಿ ರೈತರಿಗೆ ಅನುಕೂಲ ಕಲ್ಪಿಸುವುದಾಗಿ ಹೇಳಿದರು. ಸಬ್ಸ್ಟೇಷನ್ 1.5 ಎಕರೆ ಜಮೀನು ನೀಡಿದ್ದು, ಕೆಲವೇ ದಿನಗಳಲ್ಲಿ ಅನುದಾನ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭಿಸುವುದಾಗಿ ಸಭೆ ವೇಳೆ ತಿಳಿಸಿದರು. ಬಿಇಒ ಧನಂಜಯ ಮಾತನಾಡಿ, ಶಾಲೆಗಳಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ತಾಲೂಕಿನಲ್ಲಿ 55 ಶಾಲೆ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಸಾಧ್ಯವಿರುವ ಕಡೆ ಕೊಠಡಿ ನವೀಕರಣಕ್ಕೆ ಮುಂದಾಗಿರುವುದು ಶ್ಲಾಘನೀಯವೆಂದರು. ಆಸೆ ನಮ್ಮ ಮಕ್ಕಳನ್ನ ಏನಾದ್ರು ಮಾಡಬೇಕು, ಓದಿಸ್ಬೇಕು, ಏನೋ ದೊಡ್ಡದಾಗಿ ಏನೋ ಅವ್ರನ್ನ ದೊಡ್ಡ ದೊಡ್ಡ ಹುದ್ದೆಗೆ ಸೇರಿಸ್ಬೇಕು, ಜವಾಬ್ದಾರಿ ಕಳ್ಕೋಬೇಕು ಅನ್ನುವಂಥದ್ದು ಎಲ್ರಿಗೂ ಇರ್ತದೆ. ಆದ್ರೆ ಎಲ್ಲವೂ ಕೂಡ ಖಾಸಗಿ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ಆಗುತ್ತೆ ಅನ್ನುವಂಥದ್ದು ಸ್ವಲ್ಪ ಬಿಡಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಬಹಳಷ್ಟು ಜನ ಗಮನಿಸಿದ್ವಿ, ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಶಾಲೆ ಆಗ್ತಾ ಇದೆ. ಆದ್ರೆ ಹಿಂದೆ ಬಹಳಷ್ಟು ಜನ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ, ಈ ರಾಜ್ಯವನ್ನು ಆಳಿದ್ದಾರೆ, ರಾಷ್ಟ್ರವನ್ನು ಆಳಿದ್ದಾರೆ. ಮತ್ತೆ ಈ ರಾಜ್ಯಗಳನ್ನ ರಾಷ್ಟ್ರವನ್ನ ನಡೆಸ್ತಾ ಇರುವಂತ ಅಧಿಕಾರಿಗಳು ಕೂಡ ಎಲ್ಲರೂ ಸರ್ಕಾರಿ ಶಾಲೆಯಿಂದ ಓದ್ಕೊಂಡು ಹೋದಂಥವ್ರ ಸಂಖ್ಯೆನೇ ಹೆಚ್ಚು. ಹಾಗಾಗಿ ನೀವೆಲ್ಲ ಎಲ್ಲರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥದ್ದು, ಬಡ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡುವಂತ ಕೆಲಸನ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರದಿಂದ ಬಹಳಷ್ಟು ಸವಲತ್ತನ್ನ ಕೊಡ್ತಾ ಇದ್ದಾರೆ, ಶಾಲೆಗಳಿಗೆ ಹಲವಾರು ರೀತಿಯ ಸವಲತ್ತುಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಮಿತಿ ಮೀರಿ ನಿಮಗೆ ಇನ್ನೂ ಕೊರತೆ ಆದ್ರೆ ಕಡಲೂರು ಉದಯ ಚಾರಿಟಬಲ್ ಟ್ರಸ್ಟ್ ಯಾವಾಗೂ ನಿಮಗೋಸ್ಕರ, ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಸದಾ ಇರ್ತದೆ ಅನ್ನೋದನ್ನು ಯಾರು ಕೂಡ ಮರೆಬೇಡಿ. ನಾವು ಶಕ್ತಿ ಮೇಲೆ ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳ ಬಹಳಷ್ಟು ಪ್ರತಿಭೆಯನ್ನ ಹೊಂದ್ಕೊಂಡಿದ್ದಾರೆ. ಮಕ್ಕಳು ಆ ಪ್ರತಿಭೆಯನ್ನು ತಂದು ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡುವಂಥದ್ದು, ಮಕ್ಕಳಿಗೆ ಒಳ್ಳೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡುವಂತ ಕೆಲಸನ ನಾವು ಮಾಡ್ತೇವೆ. ಇವೆಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಅಲ್ಲೇ ಚೆನ್ನಾಗಿ ಓದಿಸಿ, ನಿಮ್ಮ ಗ್ರಾಮದಲ್ಲೇ ಇರ್ತಾರೆ ಮಕ್ಕಳು. ಯಾಕೆಂದ್ರೆ ನೀವು ಬೇರೆ ಕಾನ್ವೆಂಟ್ಗೆ ಎಲ್ಲೋ ಇಂಗ್ಲಿಷ್ ಮಾಧ್ಯಮಕ್ಕೆ ಬಸ್ಸಲ್ಲಿ ಕಳಿಸ್ಬೇಕು, ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ 1 ಗಂಟೆ. ಯಾಕಂದ್ರೆ ನಿಮ್ಮೂರಿಂದ ನೇರವಾಗಿ ಮದ್ದೂರಿಗೆ ಹೋಗಲ್ಲ ಬಸ್ಸಲ್ಲಿ, ನಿಮ್ಮೂರಿಂದ ಕೊಡಗರೆಗೆ ಹೋಗ್ತದೆ, ಕೊಡಗರೆಯಿಂದ ಈ ಕಡೆ ಬೆಂಗಳೂರಿಗೆ ಹೋಗ್ತದೆ, ಆ ಕಡೆ ಬನಾಳಿಗೆ ಹೋಗ್ತದೆ, ಅಲ್ಲಿಂದ ಹಳ್ಳಿಕೆರೆಗೆ ಹೋಗ್ತದೆ. ಹಿಂಗೆ ಸುತ್ತಾಡ್ಕೊಂಡು ಗಂಟೆಗಟ್ಟಲೆ ಮಕ್ಕಳು ಟ್ರಾವೆಲ್ ಮಾಡ್ಕೊಂಡು ದಿನನಿತ್ಯ ಶಾಲೆಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ವಾಪಸ್ ಬರ್ಕೊಂಡು ಕೂಡ ಬರಬೇಕು. ಅವ್ರಿಗೆ ಹೆಚ್ಚಿನ ಸಮಯ ಓದಕ್ಕೆ ಸಿಕ್ಕಲ್ಲ, ಬರೀ ಪ್ರಯಾಣದಲ್ಲೇ 2-3 ಗಂಟೆ ಸಮಯ ವ್ಯರ್ಥ ಆಗ್ತದೆ. ಹಾಗಾಗಿ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾರೆ, ಕಲಿಸ್ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತೆ ಶಾಲೆಗಳಲ್ಲಿ ಏನ್ ಬೇಕು, ಏನು ಇತ್ತೀಚೆಗೆ ಏನು ಆಧುನಿಕತೆ ಬಂದಿದೆ, ಆ ಎಲ್ಲ ಸವಲತ್ತು ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ಎಲ್ಲಾ ತರಹದ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ವೇಳೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆರೆ, ಕೆ ಬೆಳ್ಳೂರು ಗ್ರಾಪಂಚ್ ಅಧ್ಯಕ್ಷ ಕೆಂಪರಾಜು, ಸದಸ್ಯರಾದ ಮಾದೇಶ್ ಜೈರಾಮ್, ಮುಖಂಡರಾದ ಶ್ರೀನಿವಾಸಗೌಡ ನಾಗರಾಜು, ಎವಿ ಗಿರೀಶ, ಕೆಡಿಪಿ ಸದಸ್ಯ ಸಿದ್ದರಾಜು, ಬಿಳಿಗೌಡ, ವೆಂಕಟೇಶ, ದೊಡ್ಡಸಿದ್ದಯ್ಯ, ಪದ್ಮಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.